ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಸಾರಿ ಇಲ್ಲಿಗೆ ಇವತ್ತಿನ ಏನು ತಿಳಿಸ್ಕೊಡ್ತೇನೆ ಅಂದರೆ ಲೈಕ್ ಬ್ಲ್ಯಾಕ್ ಪೆಪ್ಪರ್ಗೆ ಮಾನ್ಸೂನ್ ಶುರು ಆಗೋಕ್ಕಿಂತ ಮುಂಚೆ ಅಂದರೆ ಹೆವಿ ರೈನ್ ಶುರು ಆಗೋಕ್ಕೆ ಮುಂಚೆ 10ರಿಂದ 20 ದಿವಸದ ಮುಂಚೆ ಡ್ರೆಂಚಿಂಗ್ ತೊಗೊಳ್ತಾ ಇದ್ದೀವಿ. ಯಾವುದೇ ಒಂದು ಟಾಟಾ ಮಾಸ್ಟರು ಮೆಡಲಾಕ್ಸಲ್ ಮ್ಯಾಂಕೋಸೆಪ್ಪು ಅದ್ರ ಜೊತೆಗೆ ಒಂದು 19 ಆಲು ಅದ್ರ ಜೊತೆಗೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಡ್ರೆಂಚಿಂಗ್ ತೊಗೊಳ್ತಾ ಇದ್ದೀವಿ. ಸೊ ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ ಈ ಮಳೆಗಾಲದಲ್ಲಿ ಬರುವಂಥ ಏನು ಫೈಟೋಪ್ತರ್ ಇರುತ್ತೆ ಅಥವಾ ಫುಟ್ ರಾಟು ಕ್ವಿಕ್ವಿಲ್ಟು ಇದನ್ನು ಪ್ರಿವೆಂಟಿವ್ ಆಗಿ ಕಂಟ್ರೋಲ್ ಮಾಡುತ್ತೆ. ಟಾಟಾ ಮಾಸ್ಟರ್ ಬಂದು ನಿಮಗೆ ಸಿಸ್ಟಮಿಕ್ ಪ್ಲಸ್ ಕಾಂಟ್ಯಾಕ್ಟ್ ಇರುತ್ತೆ, ಹಾಗಾಗಿ ಇದನ್ನು ತೊಗೊಳ್ತಿದ್ದೆ. ನೀವು COC ಬದಲು ಇದನ್ನು ಕೂಡ ತೊಗೊಳ್ಬೋದು, ಏನೂ ತೊಂದರೆ ಇಲ್ಲ. ಇದೇನಾಗುತ್ತೆ ಫೈಟೋಪ್ತರ್ ಇನ್ಫೆಕ್ಷನ್ ರೂಟ್ ಝೋನಿಂದ ಯಾವಾಗ ಬರುತ್ತೆ ಅದನ್ನು ಇದು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುತ್ತೆ ಯಾವಾಗ ಮಾನ್ಸೂನ್ ಮುಂಚೆ ತೊಗೊಂಡಾಗ. ಸೊ ಇದು ಸಿಸ್ಟಮಿಕ್ ಪ್ಲಸ್ ಕಾಂಟ್ಯಾಕ್ಟ್ ಫಂಗಲ್ ಇರೋದ್ರಿಂದ ಎರಡಕ್ಕೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಬರೀ COC ಆದರೆ ಬರೀ ನಿಮಗೆ ಕಾಂಟ್ಯಾಕ್ಟ್ ಫಂಗಲ್ ಪ್ರೊಟೆಕ್ಷನ್ ಸಿಗುತ್ತೆ, ಇದಾದರೆ ನಿಮ್ಗೆ ಸಿಸ್ಟಮಿಕ್ ಪ್ಲಸ್ ಕಾಂಟ್ಯಾಕ್ಟ್ ಎರಡೇ ಸಿಗುತ್ತೆ. ಇದನ್ನು ಮಾನ್ಸೂನ್ ಶುರು ಆಗಿ ಒಂದು 10ರಿಂದ 20 ದಿವಸ ಮುಂಚೆ ಮಾಡಿಕೊಂಡ್ರೆ ಸೊ ನಿಮಗೆ ಬೆಟರ್ ಆಗುತ್ತೆ. ಏನಕ್ಕೆಂದರೆ ಮಾನ್ಸೂನ್ ಶುರು ಆಗ್ತಾ ಇರೋಂಗೆ ಲೈಕ್ ಹೆವಿ ರೈನ್ ಏನಾದ್ರು ಸ್ಟಾರ್ಟ್ ಆಗಿಬಿಟ್ರೆ ನಿಮಗೆ ಜೊತೆಗೆ ಫಂಗಲ್ ಅಟ್ಯಾಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಅಟ್ಯಾಕ್ ಆದಮೇಲೆ ಮಾಡ್ಕೊಳ್ಳೋ ಬದಲು ಸೊ ಪ್ರಿವೆಂಟಿವ್ ಆಗಿ ಮುಂಚೆನೇ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಸೊ ಇವಾಗಲೇ ತೊಗೊಳ್ತಾ ಇದ್ದೀವಿ. COC ಬದಲು ತೊಗೊಳ್ತಾ ಇರೋವಂಥದ್ದು ಇದು ಡ್ರೆಂಚಿಂಗ್ನ. ಇದಾದಮೇಲೆ ಬೇಕಾದ್ರೆ ನೀವು ಇದನ್ನು ಸ್ಪ್ರೇ ಕೂಡ ತೊಗೊಳ್ಬೋದು, ಏನು ಮೆಟಲಾಕ್ಸ್ ಪ್ಲಸ್ ಮ್ಯಾಂಕೋಸೆಬ್ನ. ಸೊ ನಾವು ಡ್ರೆಂಚಿಗೆ ತೊಗೊಳ್ತೀವಿ, ಏನಕ್ಕೆ ಬೇರಿಂದ ಕೊಟ್ಟಾಗ ಲೈಕ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ. ನಿಮಗೆ ಬೇರೆಗೆ ನ್ಯೂಟ್ರಿಷನ್ ಪ್ಲಸ್ ಏನು 19 ಗೊಬ್ಬರ ಕೊಟ್ಟಾಗ ನಿಮಗೆ ಬೇರೆಯಿಂದ ಅಪ್ಟೇಕ್ ಚೆನ್ನಾಗಿ ಹೋಗುತ್ತೆ ಮೇಲಕ್ಕೆ ಸ್ಪ್ರೇ ಮಾಡೋಕ್ಕಿಂತ. ಸೊ ಇದಾದ ನಂತರ ಇದಕ್ಕೆ ನಾವು 126010 ಸ್ಪ್ರೇ ಮಾಡ್ತೀವಿ. ಸೊ ಅದನ್ನು ನೆಕ್ಸ್ಟ್ ಇಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಹೇಗೆ ಏನೇನು ಹಾಕ್ಕೊಂಡ್ವಿ ಅಂತ. ಸೊ ಇದಾಗಿತ್ತು ಇವತ್ತಿನೊಂದು ರೀಲು. ಸೊ ಇದೇ ಥರ ಇನ್ಫಾರ್ಮೇಟಿವ್ ರೀಲ್ ಬರ್ತಾ ಇರುತ್ತೆ. ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ.